ಯಾರೆಲ್ಲ ವೇ ಪ್ರೋಟೀನ್ ಯೂಸ್ ಮಾಡ್ತೀರಿ ಅದ್ರ ಕಾಸ್ಟ್ ಗೊತ್ತೈತಿ ಎಲ್ಲರಿಗೂ. 1000 ರೂಪೀಸ್ ಸಿಗ್ತೈತಿ ಪ್ಯೂರ್ ಐಸೋಲೇಟ್ ಪ್ರೋಟೀನ್. ಆದ್ರೆ ಈಗ ವೇ ಪ್ರೋಟೀನ್ ಬಜೆಟ್ ಸ್ವಲ್ಪ ಕಡಿಮೆ ಐತಿ. ಕುಡಿಬೋದು, ಏನ್ ಪ್ರಾಬ್ಲಮ್ ಇಲ್ಲ, ನಮಗೇನು ಅಷ್ಟು ಏನ್ ಫರಕ್ ಬೀಳಂಗಿಲ್ಲ. ಓಟ್ಸ್ ತಿಕ್ಕಾಗ್ಬಿಡೋದು, ಇಂಜುರಿ ಆಗಿ ಅದು ಆದ್ಮೇಲೆ 1 ವರ್ಷ ಗ್ಯಾಪ್ ಆಗಿ 15 to 20-25 reps ಮಟ ಮಾಡೋದು ಲೈಟ್ ವೇಟ್ ಒಳಗ. ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗಲ್ಲೇ ಟೈಮ್ ಆಲ್ರೆಡಿ 2:30 ಆಗೈತಿ. ಇವತ್ತು ಲೆಗ್ ವರ್ಕೌಟ್ ಇತ್ತು. ಬೆಳಗ್ಗೆ ಲೆಗ್ ವರ್ಕೌಟ್ ಮಾಡ್ಕೊಂಡು ಪೋಸ್ಟ್ ವರ್ಕೌಟ್ ಮೀಲ್ ಮಾಡ್ಕೊಂಡು ಅಂಗಡಿಗೆ ಹೋಗಿದ್ದೆ. ಪೋಸ್ಟ್ ವರ್ಕೌಟ್ ಮೀಲಿಗೆ ಸೇಮ್ 4 ಹೋಲ್ ಎಗ್ಸ್ ಮತ್ತು ರೊಟ್ಟಿ. ಇವಾಗಲೇ 2:30 ಆಗೈತಿ. ಇವಾಗ ಓಟ್ ಮೀಲ್ ತಿನ್ಬೇಕು. ಈ ವಿಡಿಯೋ ಒಳಗ ಒಂದು ಹೊಸ ಪ್ರೋಟೀನ್ ಇಂದ ಚೀಪ್ ಆ್ಯಂಡ್ ಬೆಸ್ಟ್ ಇರೋದ ತೋರಿಸ್ತಾನೆ ನೋಡ್ರಿ. ವಿಡಿಯೋನ ಎಂಡ್ ತನಕ ನೋಡ್ರಿ. ಯಾರೆಲ್ಲ ವೇ ಪ್ರೋಟೀನ್ ಯೂಸ್ ಮಾಡ್ತೀರಿ ಅದ್ರ ಕಾಸ್ಟ್ ಗೊತ್ತೈತಿ ಎಲ್ಲರಿಗೂ. ಒಂದು ಮಿನಿಮಮ್ ಚೆನ್ನಾಗಿರೋ ಪ್ರಾಡಕ್ಟ್ ಅಂದ್ರೆ 2500 ಬೇಕು ಒಂದು ತಿಂಗಳಿಗೆ. ಇದೇನು ಸ್ಪಾನ್ಸರ್ ಅಲ್ಲ, ಒಂದು ದಿವಸ ಸ್ಪಾನ್ಸರ್ ಆಗ್ತಾನೆ. ಸೊ ಇದು ಪ್ಲಾಂಟ್ ಪ್ರೋಟೀನ್, ಅರೌಂಡ್ ಐಸೋಲೇಟ್ ಪ್ರೋಟೀನ್. ಇದು ಅರೌಂಡ್ 1000 ರೂಪೀಸಿಗೆ ಸಿಗ್ತೈತಿ. ಪ್ಯೂರ್ ಐಸೋಲೇಟ್ ಪ್ರೋಟೀನ್. ಡೈಜೆಷನ್ ಇಶ್ಯೂ ಏನೂ ಆಗಂಗಿಲ್ಲ, ಯಾಕಂದ್ರೆ ಅರೌಂಡ್ ನಾ ಒಂದು ವಾರ ಮೇಲೆ ಆತು ಯೂಸ್ ಮಾಡತ್ತಿದ್ನ. ಆಮೇಲೆ ಇದು ಅನ್ಫ್ಲೇವರ್ಡ್ ಇದೆ, ನ್ಯೂಟ್ರಾಬೇದ್ ಪೀ ಪ್ರೋಟೀನ್ ಅಂತ ಐಸೋಲೇಟ್. ಅನ್ಫ್ಲೇವರ್ಡ್ ಒಳ್ಳೆ ರಿಸಲ್ಟ್ಸ್ ಮಾತ್ರ ಚೆನ್ನಾಗೈತಿ. ನೀವು ಯೂಸ್ ಮಾಡೋದಿದ್ರೆ ಯೂಸ್ ಮಾಡ್ಬೋದು. ಆ ಪ್ರೋಟೀನ್ ತಗೊಂಡ್ರು ಕ್ರೇಟಿನ್ ತಗೊಂಡ್ರು ಅಫಿಷಿಯಲ್ ವೆಬ್ಸೈಟಿಂದನೇ ಬುಕ್ ಮಾಡಿರಿ, ಯಾಕಂದ್ರೆ ಡೂಪ್ಲಿಕೇಟ್ ಭಾಳ ಬರತ್ತವು. ಸ್ಮೂತಿ ಒಳಗೆ ಜಾಸ್ತಿ ಯೂಸ್ ಮಾಡ್ಯಾನ ನಾನು. ಇವತ್ತು ಫಸ್ಟ್ ಟೈಮ್ ಓಟ್ ಮೀಲ್ ತಿನ್ನತ್ತೇನೆ ಇದ್ರೊಳಗೆ ಯೂಸ್ ಮಾಡಿ. ಯಾವ ಥರ ಟೇಸ್ಟ್ ಇರ್ತೈತಿ ಅಂತ ನೋಡಂಬರ್ರಿ. ಅರೌಂಡ್ 50 ಗ್ರಾಮ್ ಹಾಕ್ತಾನೆ ಓಟ್ಸ್. ಇದಕ್ಕೆ 200 ml ಮಿಲ್ಕ್. ಇದು ಪ್ಲ್ಯಾಂಟ್ ಪ್ರೋಟೀನ್. ಒಬ್ಬೊಬ್ರಿಗೆ ಡೈಜೆಷನ್ ಇಶ್ಯೂ ಆಗ್ಬೋದು, ನೋಡಿ ಯೂಸ್ ಮಾಡಿರಿ. ಯೂಸ್ ಮಾಡೋರಿದ್ರೆ 1000 ರೂಪೀಸಿಗೆ ಅದ್ರಾಗ ಲೈಟಾಗಿ ಒಂದು 2 ಮಿನಿಟ್ಸ್ ಆಗಂಗಿಲ್ಲ. ಹೈ ಫ್ಲೇಮ್ ಇಟ್ರೆ ಒಂದು 1 ನಿಮಿಷದಾಗ ಬಾಯ್ಲ್ ಆಗ್ಬಿಡ್ತೈತಿ. ಜಾಸ್ತಿ ಬೇಯಿಸಿದ್ರೆ ಹಿಡ್ಕೊಂಡ್ಬಿಡ್ತೈತಿ ಓಟ್ಸ್ ಏನು ಭಾಳ ಬೇಯಿಸ್ಬೇಕು ಅಂತ ಏನಿಲ್ಲ. ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕೋಣ. ಓಟ್ಸ್ ಈ ಥರ ತಿಕ್ಕಿದ್ರೆ ತಿನ್ನಕ್ಕನ ಒಂದು ಸ್ವಲ್ಪ ಇದು ಅನಿಸ್ತೈತಿ. ಸ್ವಲ್ಪ ಸ್ಮೂತ್ ಇರ್ಬೇಕು. ಇನ್ನೊಂದು ಸ್ವಲ್ಪ ಹಾಲೆಲ್ಲ ನೀರು ಹಾಕೋ. ಈ ಥರ ಹಾರ್ಡ್ ಇದ್ರೆ ತಿನ್ನಕ್ಕೆ ಒಂದು ಸ್ವಲ್ಪ ಇದು ಆಗ್ತೈತಿ. ಅದ್ರಾಗ ಚಾಕ್ಲೇಟ್ ಫ್ಲೇವರ್ ವೇ ಪ್ರೋಟೀನ್ ಇದ್ದಾಗ ಆರಾಮ್ ತಿನ್ಬೋದಿತ್ತು. ಆದ್ರೆ ಈಗ ವೇ ಪ್ರೋಟೀನ್ ಬಜೆಟ್ ಸ್ವಲ್ಪ ಕಡಿಮೆ ಐತಿ, ಹಂಗಾಗಿ ಅನ್ಫ್ಲೇವರ್ಡ್ ನೀರನ್ನ ಹಾಕ್ಯಂಡ್ ಕುಡಿದ್ರೆ ಒಂಥರ ಆಗತ್ತೆ. 1ನೇ ದಿವ್ಸ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತೈತಿ. ಆಮೇಲೆ ಕುಡಿಯಾಕ ಸ್ವಲ್ಪ ಇದು ಕುಡಿಯಾಕ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಕುಡಿಬೋದು, ಏನು ಪ್ರಾಬ್ಲಮ್ ಇಲ್ಲ, ನಮಗೇನು ಅಷ್ಟು ಏನು ಫರಕ್ ಬೀಳಂಗಿಲ್ಲ. ಟೇಸ್ಟ್ ಅಂತ ಅನ್ನೋರಿಗೆ ಒಂದು ಸ್ವಲ್ಪ ಜಾಸ್ತಿ ಕಹಿ ಅಲ್ಲ, ಒಂಥರ ಟೇಸ್ಟ್ಲೆಸ್. ಕುಡಿದು ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಫ್ರೂಟ್ಸ್ ಎಷ್ಟಿದಾವೆ ನೋಡ್ರಿ ಇಲ್ಲಿ. ಯಾರಿಗೆಲ್ಲ ಬರೀ ಫ್ರೂಟ್ಸ್ ತಿನ್ನಕ್ಕೆ ಇಷ್ಟ ಆಗಲ್ಲ, ಅವ್ರು ಈ ಥರ ಓಟ್ ಮೀಲ್ ಮಾಡ್ಕೊಂಡ್ರೆ ಹಾಕೊಂಡು ತಿನ್ರಿ, ಒಳ್ಳೆ ಬೆಸ್ಟ್ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಸೊ ನನಗಷ್ಟು ಫ್ರೂಟ್ಸ್ ಮನ್ಯಾಗ ಏನಾರ ಜಾಸ್ತಿ ಇದ್ರೆ ತಿನ್ನಕ್ಕೆ ಕರೆಕ್ಟ್ ಆಗಂಗಿಲ್ಲ. ಅಂಥ ಟೈಮ್ ಒಳಗೆ ಹೆಚ್ಚಿ ಓಟ್ಸ್ ಜೊತೆ ಹಾಕಂತಾನೆ, ಇಲ್ಲ ಶೇಕ್ ಮಾಡ್ಕಂದ್ರೆ ಶೇಕ್ನ ಹಾಕ್ಯಂತಾನೆ, ಅವಾಗ ಬೆಸ್ಟ್ ಅನಿಸ್ತೈತಿ ತಿನ್ನಕ್ಕೆ ಮಾತ್ರ. ಓಟ್ಸ್ ರೆಡಿ ಐತಿ. ಇದಕ್ಕೆ 1 ಸ್ಕೂಪ್ ವೇ ಪ್ರೋಟೀನ್ ಹಾಕ್ಬೇಕು. ಪ್ಯೂರ್ ಐಸೋಲೇಟ್ ವೇ ಪ್ರೋಟೀನ್ ಇದು. ನಾರ್ಮಲ್ ವೇ ಪ್ರೋಟೀನ್ಗಿಂತ ಕ್ವಾಲಿಟಿ ಜಾಸ್ತಿನ. ಇದ್ರೊಳಗೆ ಕಾರ್ಬೋಹೈಡ್ರೇಟ್ಸ್ ಅದು ಇರ್ತೈತಿ, ಇದ್ರೊಳಗೆ ಏನಿಲ್ಲ ಕಾರ್ಬೋಹೈಡ್ರೇಟ್ಸ್. ಪ್ಯೂರ್ ವೇ ಪ್ರೋಟೀನ್ ಇದು. ಸೊ ವಿಡಿಯೋ ಒಳಗೆ ನೋಡಿದ್ದೆ ಗಟ್ಟಿ ಆಗ್ತೈತಿ ಅಂತ ಬಿಟ್ಬಿಟ್ಟಂಗಿದು. ಹೊಗೆ ಹೆಂಗೆ ಆಡ್ತೈತಿ ನೋಡ್ರಿ, ಪ್ಯೂರ್ ಒಂಥರ ಕೈ ಒಳಗೆ ಹಿಡಿದು ಫುಲ್ ಸ್ಮೂತ್ ಐತಿ. ಸೊ ಟೇಸ್ಟ್ ಹೆಂಗೈತೆ ನೋಡೋಣ ಬರ್ರಿ. ಫುಲ್ ತಿಕ್ಕಾಗ್ಬಿಡೋದು ಮಾತ್ರ, ಒಂಥರ ಓಟ್ಸ್ ತಿಕ್ಕಾಗ್ಬಿಡೋದು. ಓಟ್ಸಿಂದೇನು ಅಷ್ಟು ಟೇಸ್ಟ್ ಇಲ್ಲ, ನಾರ್ಮಲ್ ಐತಿ. ಈ ಫ್ರೂಟ್ಸ್ ಇದ್ರೆ ತಿನ್ಬೋದು. ಫ್ರೂಟ್ಸ್ ಎಷ್ಟಿದ್ರು ಒಂದೊಂದು ಬೈಟಿಗೆ ಒಂದೊಂದು ಆದ್ರೆ ಸಾಕು. ಟ್ರೈ ಮಾಡಿ ನೋಡ್ರಿ. ಆದರೂ ಶೇಕ ಬೆಸ್ಟ್ ಅನ್ಸತ್ತೆ ನನಗೆ ಅನ್ಸೋ ಮಟ್ಟಿಗೆ. ಈ ಪ್ರೋಟೀನ್ ನೀರೊಳಗೆ ಇಲ್ಲ ಶೇಕ್ ಒಳಗೆ ಹಾಕ್ಕೊಂಡು ತಿನ್ನೋದೇ ಬೆಸ್ಟ್. ಫಸ್ಟ್ ಟೈಮ್ ಏನಾರ ಈ ಪ್ರೋಟೀನ್ ಓಟ್ಸ್ ಕೂಡ ಟ್ರೈ ಮಾಡತ್ತೀರಿ ಅಂದ್ರೆ ಟ್ರೈ ಮಾಡಬೇಡ್ರಿ, ಯಾಕಂದ್ರೆ ಅದು ಹಾರ್ಡ್ ಆಗ್ತೈತಿ. ಓಟ್ಸ್ ತಿನ್ನಕ್ಕೆ ಸರಿಯಾಗಿಲ್ಲ. ಓಟ್ಸ್ ತಿಂದು ರೂಢಾಯ್ತಪ್ಪ ಹೆಂಗಿದ್ರು ಅನ್ನೋರಿದ್ರೆ ಅಷ್ಟೇ ಟ್ರೈ ಮಾಡಿರಿ.
ಜೊತೆ ಫ್ರೂಟ್ಸ್ ಇದ್ರ ಅಷ್ಟ ತಿನ್ಬೇಕ್ ಇಲ್ಲಾಂದ್ರ ತಿನ್ನಾಕ ಆಗಂಗಿಲ್ಲ. ಯಾಕಂದ್ರ ಓಟ್ಸ್ ತಿಂದು ರೂಢ ಐತಿ ನಮ್ಗ್ ಫಸ್ಟಿಂದಾನು ಏನ್ ಅನ್ಸಲ್ಲ ಅಷ್ಟೇನ. ಅದಾದ್ಮೇಲ ಚಾಕ್ಲೇಟ್ ಫ್ಲೇವರ್ ಓಟ್ಸ್ ಹಾಕಿ ಚಾಕ್ಲೇಟ್ ಫ್ಲೇವರ್ ವೇ ಪ್ರೋಟೀನ್ ಹಾಕಿದಾಗ ಟೇಸ್ಟ್ ಬೇರೆ, ಇದನ್ನ ಹಾಕಿದಾಗ ಬೇರೆ. ಇದು ಅದ್ರಾಗ ಐಸೋಲೇಟ್. ಆಮ್ಯಾಲ ಪ್ಲಾಂಟ್ ಪ್ರೋಟೀನ್ ಇರೋದ್ರಿಂದ ಇದು ಆಮೇಲೆ ಪ್ಲಾಂಟ್ ಪ್ರೋಟೀನ್ ಟೈಮ್ ಆದಂಗೆ ಹಾರ್ಡ್ ಆಕ್ಯಂತ ಹೋಗ್ತದದು. ಓಟ್ಸಿಂದ ಹಂಗಾಗಂಗಿಲ್ಲ. ಆಮೇಲೆ ಅದು ಟೇಸ್ಟ್ ಕೂಡ ಆಗ್ಬಿಡ್ತೈತಿ. ಶುಗರ್ ಅದು ಆ್ಯಡ್ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಕೂಡ ಆಗ್ಬಿಡ್ತೈತಿ. ಇದು ಆ ಥರ ಹಾರ್ಡ್ ಆಗ್ಬಿಡ್ತೈತಿ ಇದು, ಸ್ಮೂತ್ ಇರಂಗಿಲ್ಲ. ನೋಡೋದಿದ್ರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಗೊತ್ತಾಗ್ತೈತಿ ನಿಮ್ಗ. ಸ್ಮೂತಿ ಆದ್ರೂ ಅಷ್ಟ ಸ್ಮೂತಿ ಮಾಡ್ಕೊಂಡಾಗನು ಒಂದ್ ಸ್ವಲ್ಪ ಹೊತ್ತು ಬಿಡತ್ಲೆನ ಸ್ವಲ್ಪ ಹಾರ್ಡ್ ಆಗ್ತಾ ಹೋಗ್ತೈತಿ. ಆದ್ರೆ ತಿನ್ಬೋದ್ ಅದ್ರ ಕೂಡಾಗ ಏನಾರ ಫ್ರೂಟ್ಸ್ ಏನಾರ ಆ್ಯಡ್ ಮಾಡಿರ್ತಾನಿ. ಸ್ಮೂತಿ ತಿನ್ಬೋದ್ ಅದೇನ್ ಅನ್ಸಂಗಿಲ್ಲ. ಜಲ್ದಿ ತಿಂದ್ಬಿಡ್ಬೋದು. ಇದು ಹಂಗಂಗಿಲ್ಲ. ಹಾರ್ಡ್ ಇರ್ತೈತಲ್ಲ ಓಟ್ಸ್ ಅದು ಸ್ವಲ್ಪ ಜಗಿಬೇಕ್ ಇದ್ನ. ಅದು ಆ ಥರ ಹಂಗಿಲ್ಲ. ಡೈರೆಕ್ಟ್ ಹಂಗ ತಿನ್ಬೋದು. ಮುಂಚೆ ಅಂದ್ರ ಈಗ ಒಂದೆರಡು ವರ್ಷದ ಹಿಂದೆ ಲೆಗ್ ವರ್ಕೌಟ್ ಇತ್ತು. ಲೆಗ್ ವರ್ಕೌಟ್ ಮಾಡೋ ಮುಂದಂತ್ರು ಸ್ವಲ್ಪ ಹೆವಿನ ಮಾಡ್ತಿದ್ವಿ. ಅದಾದ್ಮೇಲಂತ್ರು ಇಂಜುರಿ ಆಗಿ ಅದಾದ್ಮೇಲೆ 1 ವರ್ಷ ಗ್ಯಾಪ್ ಆಗಿ ಅವಾಗಿಂದಂತ್ರು ಲೆಗ್ ವರ್ಕೌಟ್ ಮಾಡೋದ್ ಸ್ವಲ್ಪ ಕಡಿಮಿ. ಅಂದ್ರೆ ಇವಾಗ್ ಮಾಡ್ತೇನೆ. ಇವಾಗ ಒಂದ್ 2 ತಿಂಗಳಾತು ಆತು. ಅವಾಗ ಅಷ್ಟ್ ಮಾಡ್ತಿದ್ದಿಲ್ಲ. ಲೈಟ್ ವೇಟ್ ಆಗಿನ ಮಾಡ್ಕಂತ ಬಂದೇನಿ ಇವಾಗಾದ್ರು 8 ತಿಂಗಳಾದ್ರು. ಅದ್ರೊಳಗ ಮಿಡಲ್ ಒಳಗ ಸ್ಕ್ವಾಟ್ಸ್‌ನ ಆ್ಯಡ್ ಮಾಡ್ಕೊಂಡಿದ್ವಿ. ಪೇನ್ ಇರಲ್ಲ ಅಂದ್ ಸ್ಕ್ವಾಟ್ಸ್ ಕೂಡ ಹೊಡಿತಿದ್ದೆ. ಆಮೇಲೆ ಲೆಗ್ ಪ್ರೆಸ್ ಕೂಡ ಒಂದು 40 ಹೊಡಿದೇನೆ ಮತ್ತ್ ಅದ್ರ ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡ್ ಹೊಡಿತಿದ್ವಿ. ಆದ್ರೆ ಇವಾಗ ಒಂದ್ 2, 3 ವಾರ ಆತು ಸ್ವಲ್ಪ ಮತ್ತ್ ಪೇನ್ ಬರಾತೈತಿ. ಹಂಗಾಗಿ ಲೈಟ್ ವೇಟ್ ಆಗಿ ಲೆಗ್ ಪ್ರೆಸ್ ಒಳಗ ಸ್ಕ್ವಾಟ್ಸ್ ಬಿಟ್ಟು ಲೆಗ್ ಪ್ರೆಸ್ ಒಳಗನ 15-20-25 ರೆಪ್ಸ್ ಮಟ ಮಾಡೋದು ಲೈಟ್ ವೇಟ್ ಒಳಗ. ಆ ಥರನೂ ಟ್ರೈನ್ ಮಾಡ್ಬೋದು ನಿಮ್ಗೆ ಎಲ್ಲಿ ಭಾಳ ಪೇನ್ ಅದು ಇದ್ರ. ಯಾಕಂದ್ರ ಅದ್ರೊಳಗ ಫೇಲ್ಯೂರು ಹಿಟ್ ಮಾಡ್ಬೋದು. ಪಂಪ್ ಕೂಡ ಚೆನ್ನಾಗ್ ಬರ್ತೈತಿ. ರಿಕವರಿ ಕೂಡ ಆಗ್ತೈತಿ. ಬರೀ ಪಂಪ್ ಅಷ್ಟ ಅಲ್ಲ, ರಿಕವರಿ ಕೂಡಾನು ಚೆನ್ನಾಗ್ ಆಗ್ತೈತಿ. ಆ ಥರನೂ ಟ್ರೈನ್ ಮಾಡ್ಬೋದು. ಆ ಥರ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಏನಿಲ್ಲ. ನಿಮ್ದು ಪ್ರೋಗ್ರೆಸ್ ಆಗ್ತಾ ಹೋಗ್ತೈತಿ. ಯಾಕಂದ್ರ ರೆಪ್ಸ್ ಜಾಸ್ತಿ ಪುಶ್ ಮಾಡಿದಂಗನು ಮಜಲ್ ಫೀಲ್ ಆಗ್ತಿರ್ತೈತಿ. ಸೊ ಆ ಥರನೂ ಟ್ರೈನ್ ಮಾಡ್ಬೋದು. ಆ ಥರ ಇವಾಗ ನಾ ಟ್ರೈನ್ ಮಾಡೋವಂತನಿ ಸದ್ಯ ಲೆಗ್ಸಿಗೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.